ಬಿಗ್ ಬಾಸ್ ಅಲ್ಲಿ ಸುದೀಪ್ ಸರ್ ಅವನ್ನ ನೋಡಿದೀರಾ, ಹೌದು ತಾರಕ್ ಸಿನಿಮಾದಲ್ಲಿ ದರ್ಶನ್ ಸರ್ ಅವನ್ನ ನೋಡಿದೀರಾ. ಹೌದು ಸೊ ಅವರಿಬ್ರು ಹೊಂದಾದ್ರೆ ನಮ್ಮ ಕರ್ನಾಟಕಕ್ಕೆ ಮತ್ತೊಮ್ಮ ಅಂಬಿ ಹಾಗೇನೆ ವಿಷ್ಣುವರ್ಧನ್ ಅವ್ರು ಬರ್ತಾರೆ. ಅವರಿಬ್ರು ಸ್ನೇಹದ ಬಗ್ಗೆ ಹಾ ನೀವಿಬ್ರನ್ನ ಹತ್ರದಿಂದ ನೋಡಿರೋದ್ರಿಂದ ಕೇಳ್ತೀನಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಇಬ್ರು ವ್ಯಕ್ತಿತ್ವನು ಅಮೇಝಿಂಗ್. ಹ್ಮ್. ಸುದೀಪ್ ಸರುನು ತುಂಬಾ ಒಳ್ಳೆ ವ್ಯಕ್ತಿತ್ವ ಇರುವಂತಹ ಮನುಷ್ಯ. ಹ್ಮ್. ಆಮೇಲೆ ತುಂಬಾ ಒಳ್ಳೊಳ್ಳೆ ಆ, ಗುಣಗಳಿದೆ ಅವರಲ್ಲಿ. ಅಂಡ್ ದರ್ಶನ್ ಸರ್ ಅಂತೂ ನಾ ಹೇಳಿದೆ ಓಕೆ. ತುಂಬಾ ಒಳ್ಳೆ ವ್ಯಕ್ತಿತ್ವದವರು. ಇವರಿಬ್ರು ಮಧ್ಯೆ ಆಕ್ಚುಲಿ ಮೊನ್ನೆ ಏನು ಸುದೀಪ್ ಸರ್ ಯಾವ್ದೋ ಒಂದು ಇದ್ರಲ್ಲಿ ಹೇಳ್ತಾರೆ, ಹ್ಮ್. ನಮ್ಮಿಬ್ರು ನಡುವೆ ಏನು ಇಲ್ಲ ಅಂತ. ಹ್ಮ್. ಅವರು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ರು, ತುಂಬಾ ಪ್ರೀತಿ ವಿಶ್ವಾಸವನ್ನ ಹಂಚ್ಕೊಂಡಂತವ್ರು, ಸಿಕ್ಕಾಬಳ್ಳೆ ಒಳ್ಳೆ ಫ್ರೆಂಡ್ಸ್ ಆಗಿದ್ರು. ನನಗ ಅನ್ಸೋ ಪ್ರಕಾರ ಅವರ ಪ್ರೀತಿಯನ್ನ, ಅವರ ಒಂದು ಸ್ನೇಹವನ್ನ ನೋಡಿ ತಡ್ಕೊಳಕ್ ಆಗದೆ ಇರೋರು ಯಾರೋ ಒಂದಷ್ಟು ಜನ ಹುಳಿ ಕೂಡ ಹಿಂಡಿರ್ತಾರೆ. ಹ್ಮ್. ಅದು ಸರ್ವೇ ಸಾಮಾನ್ಯ. ಇಬ್ರು ಖಂಡಿತ. ತುಂಬಾ ಚೆನ್ನಾಗಿದ್ದಾರೆ ಅಂತಂದ್ರೆ ಕಣ್ಣು ಹೋಗೋದೇ ಜನರಿಗೆ ಅಲ್ಲಿ. ಎಕ್ಸಾಕ್ಟ್ಲಿ. ಯಾಕಂದ್ರೆ ಇಬ್ರು ಸ್ಟ್ರಾಂಗ್ ಪರ್ಸನಾಲಿಟೀಸ್ ಜೊತೆಗಿರುವಾಗ ಆ ಸ್ಟ್ರೆಂತ್ ಇನ್ನೂ ತುಂಬಾ ಜಾಸ್ತಿ ಇರುತ್ತೆ. ಅದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವರಿಬ್ರು ಜೊತೆಗೆ ಇದ್ರೆ ಅದೊಂಥರ ದಿನ ಸಂಭ್ರಮಾಚರಣೆ ಹ. ಕಣ್ಣು ಬಿದ್ದಿರತ್ತೆ. ಹ್ಮ್. ಬೇರೆ ಮಾಡಿಸುವಂತ ಪ್ರಯತ್ನಗಳು ತುಂಬಾ ನಡೆದಿರತ್ತೆ. ಹ್ಮ್. ದರ್ಶನ್ ಸರ್ ವಿಚಾರದಲ್ಲಂತೂ ಎಲ್ಲ ಪಾಪ ಅವ್ರಿಗೆ ಹುಳಿ ಹಿಂಡುವಂತ ಕೆಲಸಗಳೇ ಪಾಪ ಯಾವಾಗ್ಲೂನು. ಹ್ಮ್. ಅದಕ್ಕೆ ನಮ್ಮ ಸುತ್ತಮುತ್ತ ಇರೋರು, ನಮ್ಮ ಜೊತೆಗಿರೋರು ಎಂಥವ್ರು ಅನ್ನೋದು ಗಮನನ ನಾವ್ ಯಾವಾಗ್ಲೂ ಇಟ್ಕೊಂಡಿರ್ಬೇಕಾಗತ್ತೆ. ಹ್ಮ್. ಬಟ್ ಇವರಿಬ್ರು ಮುಂಚೆ ಇದ್ದಂಗೆ ಮತ್ತೆ ಕುಚ್ಕೋ ಗೆಳೆತನ ಬಂದ್ಬಿಟ್ರೆ ಓ ಮೈ ಗಾಡ್, ನಮ್ಮ ಕನ್ನಡಿಗರನ್ನ ತಡೆಯಕ್ ಯಾರಿಗೂ ಆಗಲ್ಲ ಬಿಡಿ. ಹ್ಮ್. ಆ ದಿನ ಬರ್ಲಿ ಅಂತ ನಿಜವಾಗ್ಲೂ ಕೇಳ್ಕೊಳ್ತೀನಿ. ಓಕೆ. ಎಷ್ಟು ಸಂಭ್ರಮಾಚರಣೆ ಆಗುತ್ತಲ್ಲ. ಅವರಿಬ್ರು ಜೊತೆ ಸೇರಿ ಒಂದ್ ಸಿನಿಮಾ ಮಾಡ್ಬಿಟ್ರು ಅಂತೂ, ಓ ದೇವ್ರೆ, ಆ ದಿನ ಬರ್ಲಪ್ಪ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಬಹುಶಃ ಆ ದಿನ ಬಂದ್ರೆ ತುಂಬಾ ಖುಷಿ ಆಗುತ್ತೆ, ಯಾಕಂತಂದ್ರೆ ಈ ಫ್ಯಾನ್ ವಾರ್ ಅನ್ನೋದೇ ಇರಲ್ಲ ಅನ್ಸುತ್ತೆ. ಹೌದು ಹೌದು. ಖಂಡಿತವಾಗಿ. ಆ ಫ್ಯಾನ್ ವಾರು ಕೂಡ ಬಹಳ ತಪ್ಪು ನನ್ನ ಪ್ರಕಾರ. ನೋಡಿ, ಎಲ್ರು ಕನ್ನಡಿಗರೇ, ಹ್ಮ್. ಎಲ್ರು ನಮ್ಮ ಕನ್ನಡ ನಟರೇ, ಕನ್ನಡಕ್ಕಾಗಿ ದುಡಿತಾ ಇರೋಂಥವ್ರು, ಕನ್ನಡ ಚಿತ್ರರಂಗಕ್ಕಾಗಿ ಇರುವಂತವ್ರು. ನಮಗ್ ನಾವೇ ಒದ್ದಾಡ್ಕೊಂಡ್ರೆ ನಮಗ್ ಬೇರೆ ದೇಶದ ಆತಂಕವಾದಿಗಳು ಯಾಕೆ ಬೇಕು? ಹ್ಮ್. ಆ ಮಟ್ಟಿಗೆ ಕಿತ್ತಾಡ್ತಾರೆ. ಒಂದ್ಸಲ ಟ್ವಿಟ್ಟರ್ ಅಲ್ಲಿ ಒಂದ್ ಜಗಳ ಹತ್ಕೊಂಡ್ಬಿಟ್ಟಿತ್ತು ಹ್ಮ್. ಇಬ್ರು ನಟರ ಫ್ಯಾನ್ಸ್ಗಳ ಮಧ್ಯ. ಹ್ಮ್. ನಾನು ಹೋಗಿ ಸುಮಾರು ಒಂದು 4-5 ಅವರ್ಸ್, ಹ್ಮ್. ನಂದು ಇಲ್ಲ ಒಂದ್ಸಲ ಅಲ್ಲ 2 ಸಲ ಇವತ್ತಿನ ದಿವಸ ನಂದು ಅರ್ಧ ದಿನ ವೇಸ್ಟ್ ಆದ್ರೂ ಪರವಾಗಿಲ್ಲ, ಇದೊಂದು ಮಾಡ್ಲೇಬೇಕು ಅಂತ ಹೇಳಿ ಹ್ಮ್. ಅದ್ ನಾ ಕೇಳ್ದೆ ಅವ್ರಿಗೆ ಕ್ವಶನ್, ಏನಪ್ಪ ಇವ್ರು ಬೇರೆ ಇವ್ರು ಬೇರೆನಾ? ಹ್ಮ್. ಇವ್ರು ಬೇರೆ ದೇಶದವ್ರಾ? ಇವ್ರು ಆತಂಕವಾದಿ ದೇಶದವ್ರಾ? ಹ್ಮ್. ಎಲ್ಲ ನಮ್ಮ ಕನ್ನಡದವರು, ನಮ್ಮ ಕನ್ನಡ ಇಂಡಸ್ಟ್ರಿಗಾಗಿ ವರ್ಕ್ ಮಾಡ್ತಾ ಇರೋಂಥವ್ರು. ಹ್ಮ್. ನಾವೇ ಕಿತ್ತಾಡ್ಕೊಂಡ್ರೆ ಪಕ್ಕದ ರಾಜ್ಯದವ್ರು ನಗಾಡ್ತಿರ್ತಾರ ಕಣ್ರಪ್ಪ. ಹ್ಮ್. ಹೀಗೆ ಹೇಳ್ದೆ. ಈಗ ಯಾವ್ದೇ ಒಂದು ಕಂಟೆಂಟ್ ನು ಟ್ರಾನ್ಸ್ಲೇಟ್ ಮಾಡಿ ನೋಡ್ಕೋಬಹುದು, ಅವ್ರು ನೋಡ್ ನಗಾಡ್ತಿರ್ತಾರೆ. ಹೌದು. ಎಲ್ಲಾ ಚಿತ್ರರಂಗದವ್ರಿಗೂ ಒಂದು ಬಾಂಡಿಂಗ್ ಇದೆ, ಅವ್ರದೇ ಒಂದು ಏನೋ ಒಗ್ಗಟ್ಟಿದೆ. ಹ್ಮ್. ನಾವೇ ಹೀಗ್ ಕಿತ್ತಾಡ್ಕೊಂಡ್ರೆ ಬೇರೆಯವ್ರು ನಗಾಡಲ್ವಾ? ಬೇರೆ ದೇಶದವ್ರನ್ನ ಬಿಟ್ಟಾಕಿ ಬೇರೆ ರಾಜ್ಯದವ್ರು ಕುತ್ಕೊಂಡು ನಗಾಡ್ತಿರ್ತಾರ ತಾನೆ. ಬೇಕಾ ಇದು? ಖಂಡಿತ ಇದನ್ನ ನಿಲ್ಸಿ, ಎಲ್ರು ನಮ್ಮವ್ರೆ, ಇವ್ರು ನಮ್ಮವ್ರೆ, ಇವ್ರು ನಮ್ಮವ್ರೆ ಹ್ಮ್. ಅಂತ ಹೇಳಿ ಸುಮಾರು ಹೊತ್ತಾದ್ಮೇಲೆ ಒಂಥರ ಕಾಂಪ್ರಮೈಸ್ ಮಾಡ್ಸಿದ್ದಾಯ್ತು. ಹ್ಮ್. 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 ಆ ಫ್ಯಾನ್ ವಾರ್ ಅಂತೂ ತುಂಬಾ ತಪ್ಪು ಅಂತ ನನಗ ಅನ್ಸತ್ತೆ. ಹ್ಮ್. ನೋಡಿ, ಈ ರೀತಿ ಯೋಚನೆ ಮಾಡೋದಾದ್ರೆ ಗಡಿನಾಡಲ್ಲಿ ಹ್ಮ್. ಪ್ರಾಣ ಬಿಡ್ತಾರಂತ ನಮ್ಮ ಸೈನಿಕಂಗೆ ಏನ್ ಅನ್ಸ್ಬೇಕು? ನಾನಿಲ್ಲಿ ಯಾರೋ ಆತಂಕವಾದಿಗಳಿಗೋಸ್ಕರ ನಾನು ಪ್ರಾಣ ಕೊಡ್ತಾ ಇದ್ದೀನಿ, ಹ್ಮ್. ಇವ್ರು ಒಳಗಡೆನೆ ಇಂಟರ್ನಲಿ ಕಿತ್ತಾಡ್ಕೊಂಡು ಸಾಯ್ತಾ ಇದಾರಲ್ಲಪ್ಪ. ಖಂಡಿತವಾಗಿ. ಯೋಚನೆ ಮಾಡಿ ನೋಡಿ, ಒಂದು ಪ್ರಾಣ ವೇಸ್ಟಾ? ಒಂದು ಬಲಿದಾನ ವೇಸ್ಟ್ ಆಯ್ತಾ? ಹ್ಮ್. ಅದ್ರ ಬದಲು ನೀವೇ ಗುದ್ದಾಡ್ಕೊಂಡು ಸತ್ತೋಗ್ಬಿಡಿ ಅಲ್ವಾ? ನಮ್ಮ ಸೈನಿಕರು ಪಾಪ ಅಲ್ಲಿ ಹೋಗಿ ಗಡಿನಾಡಲ್ಲಿ ನಿಂತ್ಕೊಂಡು ಆತಂಕವಾದಿ ಜೊತೆಗೆ ದಿನ ಪ್ರಾಣ, ಈ ಕ್ಷಣದಲ್ಲಿ ಒಬ್ಬ ಸೈನಿಕ ಪ್ರಾಣ ಬಿಡ್ತಾ ಇದ್ದಾನೆ. ಹೌದು. ಯಾರಿಗೋಸ್ಕರ? ಅವನ್ ಸಂಸಾರಕ್ಕೋಸ್ಕರ ಅಲ್ಲ, ನಮಗೋಸ್ಕರ, ನಿಮ್ಗೋಸ್ಕರ. ಅಂತದಲ್ಲಿ ನಾವೇ ಕಿತ್ತಾಡ್ಕೊಂಡು ಸಾಯೋದನ್ನ ಅವ್ರು ನೋಡಿದ್ರೆ ಅವ್ರಿಗೆ ಹೇಗೆ ಅನಿಸ್ಬೇಕು? ಹೌದು. ಆ ರೀತಿ ಎಲ್ಲ ಹೇಳಿ ಅವತ್ ಕಾಂಪ್ರಮೈಸ್ ಆಗಿದ್ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅದು ಖಂಡಿತವಾಗಿಯೂ ಈ ಮೂಲಕನೂ ನಾನು ಅದನ್ನೇ ಹೇಳ್ತೀನಿ, ಹ್ಮ್. ನಾವೇ ಕಿತ್ತಾಡ್ಕೊಂಡು ಒದ್ದಾಡೋದು ಖಂಡಿತವಾಗಿಯೂ ಬೇಡ. ಎಲ್ರು ನಮ್ಮವ್ರೆ, ಎಲ್ರು ನಾವೇ. ಸೊ ಅದೊಂದು ಹೋಗ್ಬೇಕು ನಿಜವಾಗ್ಲೂ ಫ್ಯಾನ್ ವಾರ್ ಅನ್ನೋದು. ಓಕೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.